ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ HL ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಮೋದಿ. 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ HL ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. 3 ವಂದೇ ಭಾರತ್ ರೈಲಿಗೆ ಚಾಲನೆಯನ್ನ ನೀಡ್ತಾರೆ. ಅದಾದ ಬಳಿಕ ಹಳದಿ ಮಾರ್ಗದ ಮೆಟ್ರೋಗೂ ಕೂಡ ಪ್ರಧಾನಿ ಮೋದಿ ಚಾಲನೆ ನೀಡ್ತಾರೆ. ಮಧ್ಯಾಹ್ನ 2:20ಕ್ಕೆ ದೆಹಲಿಗೆ ವಾಪಸ್ ತೆರಳಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಬೆಂಗಳೂರಿಗೆ ಬರ್ತಾರೆ. ಮಧ್ಯಾಹ್ನ 2:30ಕ್ಕೆ ದೆಹಲಿಗೆ ವಾಪಸ್ ತೆರಳಲಿದ್ದಾರೆ. 3 ವಂದೇ ಭಾರತ್ ರೈಲು ಮತ್ತು ಹಳದಿ ಮಾರ್ಗದ ಮೆಟ್ರೋಗೆ ಚಾಲನೆ ನೀಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಇದಕ್ಕೆ ಚಾಲನೆ ನೀಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಆದರೂ ಕೂಡ ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದಷ್ಟು ಕಾಂಗ್ರೆಸ್ ಮತಗಳ್ಳತನದ ವಿರೋಧ ಹೋರಾಟವನ್ನು ನಡೆಸಿದೆ. ಸೊ ಹಾಗಾಗಿ ಕೊನೆಯ ಮೂಮೆಂಟ್ ಅಲ್ಲಿ ಮೋದಿ ನಾಳೆ ತಮ್ಮ ಪ್ಲಾನ್ ಅನ್ನ ಫಿಕ್ಸ್ ಮಾಡಿಕೊಂಡ್ರು, ನಾಳೆ ತಮ್ಮ ಸ್ಕೆಡ್ಯೂಲ್ ಅನ್ನ ಫಿಕ್ಸ್ ಮಾಡಿಕೊಂಡ್ರು. 5 ಕಡೆ ಮೆಟ್ರೋ ನಿಲ್ದಾಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. 3 ವಂದೇ ಭಾರತ್ ರೈಲು ಜೊತೆಗೆ ಹಳದಿ ಮಾರ್ಗದ ಮೆಟ್ರೋಗೂ ಕೂಡ ಚಾಲನೆ ನೀಡಲಿದ್ದಾರೆ. ಯಾವ ರೀತಿ ತಯಾರಿ ಆಗಿದೆ, ಬಿಜೆಪಿ ಯಾವ ರೀತಿ ತಯಾರಿ ಮಾಡ್ಕೊಂಡಿದೆ ಮಂಜುನಾಥ್? ಸಿಂಧೂರ, ಏನು ನಿನ್ನೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದೋದ್ರು, ಅದ್ರ ಬೆನ್ನಲ್ಲೇ ಈಗ ನಾಳೆ ನರೇಂದ್ರ ಮೋದಿ ಅವರು ಕೂಡ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಬರ್ತಾರೆ. ಅಂದರೆ ನಾಳೆ ಬೆಳಗ್ಗೆ 10:30ಕ್ಕೆ HL ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಅಲ್ಲಿಂದ ನೇರವಾಗಿ 10:55ಕ್ಕೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿ 10:55ಕ್ಕೆ ಬಂದು ಅಲ್ಲಿ 3 ರೈಲುಗಳಿಗೆ ಅಂದರೆ ವಂದೇ ಭಾರತ ರೈಲುಗಳಿಗೆ ಅಲ್ಲಿ ಹಸಿರು ನಿಶಾನೆಯನ್ನು ತೋರಿಸ್ತಾರೆ. ಸರಿ, ಅಲ್ಲಿ ಅಂದ್ರೆ ನಂತರ ಒಂದು 10 ನಿಮಿಷ 11 ಗಂಟೆ ಕಾಲ ಕಳೆದು ಅಲ್ಲಿಂದ 11 ಗಂಟೆಗೆ ಅಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ಅಂದರೆ ಎಲೆಕ್ಟ್ರಾನ್ ಸಿಟಿಗೆ ಹೋಗುವಂತಹ ಏನು ನಮ್ಮ ಹಳದಿ ಮೆಟ್ರೋ ಲೈನ್ ಇದೆ, ಹಳದಿ ಮೆಟ್ರೋ ರೈಲ್ಗೆ ಅಲ್ಲಿ ಚಾಲನೆ ಕೊಡ್ತಾರೆ. ಸೊ ಅಲ್ಲಿ 11:15 ಅಲ್ಲಿ ಚಾಲನೆ ಕೊಟ್ಟರೆ ಮತ್ತು ಅಲ್ಲಿಂದ ಮೆಟ್ರೋದಲ್ಲೇ ನೇರವಾಗಿ ಇವರು ನರೇಂದ್ರ ಮೋದಿ ಅವರೇ ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಒಂದೊಂದು ಸ್ಥಳಗಳಲ್ಲಿ ಏನು ಮೆಟ್ರೋ ನಿಲ್ದಾಣ ಇರ್ತವೆ ಅಲ್ಲಿ ಸುಮಾರು ಒಂದು 50 ಜನ BJP ಕಾರ್ಯಕರ್ತರಿಗೆ ಪಾಸನ್ನು ಕೊಡ್ತಿದ್ದಾರೆ. ಯಾಕಂದರೆ ಅಲ್ಲಿ ಒಂದೊಂದು ಸ್ಥಳಗಳಲ್ಲಿ ಒಂದು 50ರಿಂದ 100 ಜನ ಸೇರಿಸಿ ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದಿಷ್ಟು ಆ ಕಾರ್ಯಕರ್ತರನ್ನು ನೋಡಿ ಅವ್ರಿಗೆ ಶಬಾಷ್ಗಿರಿಯನ್ನು ಪಡೆದುಕೊಳ್ಳಿ ಅಂತೇಳಿ ಒಂದಿಷ್ಟು ಅಲ್ಲಿ ಕಾರ್ಯಕರ್ತರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಅಂದರೆ ಇದರಲ್ಲಿ ಅಂದರೆ ಮೆಟ್ರೋದಲ್ಲೇ ಕೂಡ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಎಲೆಕ್ಟ್ರಾನ್ ಸಿಟಿವರೆಗೂ ಸಂಗೀತ ಕಾರ್ಯಕ್ರಮದೊಂದಿಗೆ ಪ್ರಯಾಣ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಳ್ತಿರುವಂಥದ್ದು. ಒಟ್ಟಾರೆ 2 ಗಂಟೆಗೆ ಇದೆಲ್ಲ ಕಾರ್ಯಕ್ರಮ ಮುಗಿಸಿದ್ರೆ 2:15 ಮತ್ತೆ ಇಲ್ಲಿಂದ ಅಂದರೆ ಎಲೆಕ್ಟ್ರಾನ್ ಸಿಟಿಯಿಂದ ನೇರವಾಗಿ HL ಏರ್ಪೋರ್ಟ್ ಮೂಲಕ ದೆಹಲಿಗೆ ನರೇಂದ್ರ ಮೋದಿ ಅವರು ತೆರಳೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸುಂದರ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.